BA ಪ್ರಥಮ ಸೆಮಿಸ್ಟರ್ ಅರ್ಥಶಾಸ್ತ್ರ ವಿಷಯದ ಪೇಪರ್ ಫಸ್ಟ್ ಬೇಸಿಕ್ ಎಕನಾಮಿಕ್ಸ್ 1 DSC 1 ಈ ವಿಷಯದ 2 ಅಂಕದ ಪ್ರಶ್ನೋತ್ತರಗಳೊಂದಿಗೆ ಮಾರ್ಚ್ 2023ರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮೊದಲು ವಿಭಾಗ ಅ. ಬೇಕಾದ 5 ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರತಿ ಪ್ರಶ್ನೆಗೆ 2 ಅಂಕಗಳು, ಅಂದರೆ ಪ್ರತಿ ಪ್ರಶ್ನೆಗೆ 2 ಅಂಕಗಳಂತೆ 5 ಪ್ರಶ್ನೆಗಳಿಗೆ 10 ಅಂಕಗಳು. ಪ್ರಶ್ನೆ 1. ಅರ್ಥಶಾಸ್ತ್ರದ ಅರ್ಥ ತಿಳಿಸಿರಿ. ಅರ್ಥಶಾಸ್ತ್ರವು ಕೊರತೆ ಮತ್ತು ಸಂಪನ್ಮೂಲಗಳ ಬಳಕೆ, ಸರಕು ಮತ್ತು ಸೇವೆಗಳ ಉತ್ಪಾದನೆ, ಉತ್ಪಾದನೆಯ ಬೆಳವಣಿಗೆ ಮತ್ತು ಕಾಲಾನಂತರದಲ್ಲಿ ಕಲ್ಯಾಣದ ಬೆಳವಣಿಗೆ, ಮತ್ತು ಸಮಾಜಕ್ಕೆ ಪ್ರಮುಖ ಕಾಳಜಿಯ ಇತರ ಸಂಕೀರ್ಣ ಸಮಸ್ಯೆಗಳ ಒಂದು ದೊಡ್ಡ ವೈವಿಧ್ಯತೆಯ ಅಧ್ಯಯನವಾಗಿದೆ. ಪ್ರಶ್ನೆ 2. ವ್ಯವಹಾರ ಸಂಸ್ಥೆ ಎಂದರೇನು? ವ್ಯವಹಾರ ಸಂಸ್ಥೆಯು ಒಂದು ವ್ಯಾಪಾರ ಸಂಸ್ಥೆಯಾಗಿದ್ದು, ಅದು ಆದಾಯವನ್ನು ಗಳಿಸುವ ಮತ್ತು ಲಾಭವನ್ನು ಗಳಿಸುವ ಗುರಿಯೊಂದಿಗೆ ಸರಕುಗಳು ಮತ್ತು ಸೇವೆಗಳನ್ನು ಉತ್ಪಾದಿಸುತ್ತದೆ ಮತ್ತು ಮಾರಾಟ ಮಾಡುತ್ತದೆ. ಪ್ರಶ್ನೆ 3. ಅಲ್ಪಾವಧಿ ವೆಚ್ಚಗಳ ಅರ್ಥ ನೀಡಿರಿ. ಅಲ್ಪಾವಧಿಯ ವೆಚ್ಚವು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅಲ್ಪಾವಧಿಯ ಪರಿಣಾಮಗಳನ್ನು ಹೊಂದಿರುವ ಉತ್ಪನ್ನದ ಬೆಲೆಯಾಗಿದೆ. ಅಂದರೆ ಇದನ್ನು ಸೀಮಿತ ಸಂಖ್ಯೆಯ ಅಂತಿಮ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ. ಇವುಗಳು ಒಮ್ಮೆ ಮಾತ್ರ ಮಾಡಿದ ವೆಚ್ಚಗಳು ಮತ್ತು ವೇತನಗಳು, ಕಚ್ಚಾ ವಸ್ತುಗಳ ವೆಚ್ಚಗಳು, ವಿದ್ಯುತ್ ಬಿಲ್ಗಳು ಮತ್ತು ಮುಂತಾದವುಗಳನ್ನು ಮರುಪಡೆಯಲು ಆಗುವುದಿಲ್ಲ. ಪ್ರಶ್ನೆ 4. ಸ್ಥಿರ ವೆಚ್ಚಗಳು ಎಂದರೆ ಏನು? ಸ್ಥಿರ ವೆಚ್ಚಗಳು ಪರಿಮಾಣದಿಂದ ಸ್ವತಂತ್ರವಾಗಿರುವ ವೆಚ್ಚಗಳು ಆಗಿವೆ. ಸ್ಥಿರ ವೆಚ್ಚಗಳು ನಿಮ್ಮ ವ್ಯಾಪಾರದಿಂದ ಉತ್ಪತ್ತಿಯಾಗುವ ಅಥವಾ ಮಾರಾಟವಾದ ಪ್ರಮಾಣಕ್ಕಿಂತ ಹೆಚ್ಚಾಗಿ ಸಮಯವನ್ನು ಆಧರಿಸಿದ ವೆಚ್ಚಗಳಾಗಿವೆ. ಸ್ಥಿರ ವೆಚ್ಚಗಳ ಉದಾಹರಣೆಗಳೆಂದರೆ ಬಾಡಿಗೆ ಮತ್ತು ಗುತ್ತಿಗೆ ವೆಚ್ಚಗಳು, ಸಂಬಳಗಳು, ಯುಟಿಲಿಟಿ ಬಿಲ್ಗಳು, ವಿಮೆ ಮತ್ತು ಸಾಲ ಮರುಪಾವತಿಗಳು ಆಗಿವೆ. ಪ್ರಶ್ನೆ 5. ಮಾರುಕಟ್ಟೆಯ ಅರ್ಥ ನೀಡಿರಿ. ಸರಕು ಮತ್ತು ಸೇವೆಗಳ ವಿನಿಮಯ ಅಥವಾ ವಹಿವಾಟಿಗೆ ಅನುಕೂಲವಾಗುವಂತೆ ಖರೀದಿದಾರರು ಮತ್ತು ಮಾರಾಟಗಾರರು ಭೇಟಿಯಾಗಬಹುದಾದ ಸ್ಥಳವೇ ಮಾರುಕಟ್ಟೆಯಾಗಿದೆ. ಮಾರುಕಟ್ಟೆಗಳು ಭೌತಿಕವಾಗಿರಬಹುದು, ಚಿಲ್ಲರೆ ಔಟ್ಲೆಟ್ನಂತೆ ಅಥವಾ ಚಿಲ್ಲರೆ ವ್ಯಾಪಾರಿಯಂತೆ ವರ್ಚುವಲ್ ಆಗಿರಬಹುದು. ಉದಾಹರಣೆಗಳಲ್ಲಿ ಅಕ್ರಮ ಮಾರುಕಟ್ಟೆಗಳು, ಹರಾಜು ಮಾರುಕಟ್ಟೆಗಳು ಮತ್ತು ಹಣಕಾಸು ಮಾರುಕಟ್ಟೆಗಳು ಸೇರಿವೆ. ಪ್ರಶ್ನೆ 6. ಏಕಸ್ವಾಮ್ಯ ಎಂದರೇನು? ಏಕಸ್ವಾಮ್ಯವು ಒಂದು ಸರಕು ಅಥವಾ ಸೇವೆಯ ಏಕೈಕ ಮಾರಾಟಗಾರನ ಉದ್ಯಮವಾಗಿದೆ. ಸರ್ಕಾರದ ಹಸ್ತಕ್ಷೇಪದ ಅನುಪಸ್ಥಿತಿಯಲ್ಲಿ ಏಕಸ್ವಾಮ್ಯವು ತಾನು ಆಯ್ಕೆ ಮಾಡುವ ಯಾವುದೇ ಬೆಲೆಯನ್ನು ಹೊಂದಿಸಲು ಮುಕ್ತವಾಗಿರುತ್ತದೆ ಮತ್ತು ಸಾಮಾನ್ಯವಾಗಿ ಸಾಧ್ಯವಾದಷ್ಟು ದೊಡ್ಡ ಲಾಭವನ್ನು ನೀಡುವ ಬೆಲೆಯನ್ನು ಹೊಂದಿಸುತ್ತದೆ. ಇನ್ನು ವಿಭಾಗ ಬ ನೋಡೋಣ. ಕೆಳಗಿನ ಬೇಕಾದ 4 ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರತಿ ಪ್ರಶ್ನೆಗೆ 5 ಅಂಕಗಳು, ಅಂದರೆ ಪ್ರತಿ ಪ್ರಶ್ನೆಗೆ 5 ಅಂಕಗಳಂತೆ 4 ಪ್ರಶ್ನೆಗಳಿಗೆ 20 ಅಂಕಗಳು. ಪ್ರಶ್ನೆ 7. ವ್ಯವಹಾರ ಸಂಸ್ಥೆ ಅಥವಾ ಉದ್ಯಮ ಮತ್ತು ಕುಟುಂಬ ಇವುಗಳ ನಡುವಿನ ಸಂಬಂಧ ವಿವರಿಸಿ. ಪ್ರಶ್ನೆ 8. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಗುಣಲಕ್ಷಣಗಳನ್ನು ವಿವರಿಸಿ. ಪ್ರಶ್ನೆ 9. ಒಟ್ಟು ಆದಾಯ ಟೋಟಲ್ ರೆವೆನ್ಯೂ, ಸರಾಸರಿ ಆದಾಯ ಎವರೇಜ್ ರೆವೆನ್ಯೂ, ಮತ್ತು ಅಂಚಿನ ಆದಾಯ ಮಾರ್ಜಿನಲ್ ರೆವೆನ್ಯೂ ಎಂದರೇನು? ಉದಾಹರಣೆಯ ಮೂಲಕ ವಿವರಿಸಿ. ಪ್ರಶ್ನೆ 10. ಅರ್ಥಶಾಸ್ತ್ರ ಅಧ್ಯಯನದ ಬೇರೆ ಬೇರೆ ವಿಧಾನಗಳನ್ನು ವಿವರಿಸಿರಿ. ಪ್ರಶ್ನೆ 11. ಬದಲಾಗುವ ಪರಿಮಾಣಗಳ ನಿಯಮವನ್ನು ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. ಇನ್ನು ವಿಭಾಗ ಸಿ ನೋಡೋಣ. ಬೇಕಾದ 3 ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರತಿ ಪ್ರಶ್ನೆಗೆ 10 ಅಂಕಗಳು, ಅಂದರೆ ಪ್ರತಿ ಪ್ರಶ್ನೆಗೆ 10 ಅಂಕಗಳಂತೆ 3 ಪ್ರಶ್ನೆಗಳಿಗೆ 30 ಅಂಕಗಳು. ಪ್ರಶ್ನೆ 12. ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಅರ್ಥ ನೀಡಿರಿ. ಅದರ ಪ್ರಕಾರಗಳನ್ನು ವಿವರಿಸಿರಿ. 13. ಪೂರೈಕೆ ಎಂದರೇನು? ಪೂರೈಕೆಯನ್ನು ನಿರ್ಧರಿಸುವ ಅಂಶಗಳನ್ನು ವಿವರಿಸಿ. ಪ್ರಶ್ನೆ 14. ಬೇಡಿಕೆಯ ನಿಯಮವನ್ನು ಸೂಕ್ತ ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿರಿ. ಕೊನೆಯ ಪ್ರಶ್ನೆ 15. ಒಟ್ಟು ವೆಚ್ಚ, ಬದಲಾಗುವ ವೆಚ್ಚ, ಸ್ಥಿರ ವೆಚ್ಚ, ಸರಾಸರಿ ವೆಚ್ಚ, ಅಂಚಿನ ವೆಚ್ಚ ಎಂದರೇನು? ಕೆಳಗಿನ ಪಟ್ಟಿಯ ಸಹಾಯದಿಂದ ಅವುಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಉತ್ಪನ್ನ ಕ್ಯೂ ಘಟಕಗಳು 0, 1, 2, 3, 4, 5 ಅಂತ ಇವೆ. ಒಟ್ಟು ವೆಚ್ಚ ರೂಪಾಯಿಗಳಲ್ಲಿ 20, 100, 150, 180, 200, 250 ಅಂತ ಇದೆ. ಈ ಅಂಕಿ ಸಂಖ್ಯೆಗಳನ್ನು ತೆಗೆದುಕೊಂಡು ಒಟ್ಟು ವೆಚ್ಚ, ಬದಲಾಗುವ ವೆಚ್ಚ, ಸ್ಥಿರ ವೆಚ್ಚ, ಸರಾಸರಿ ವೆಚ್ಚ ಮತ್ತು ಅಂಚಿನ ವೆಚ್ಚವನ್ನು ಕಂಡು ಹಿಡಿಯಬೇಕು. ಈ ತೆರನಾಗಿ ಮಾರ್ಚ್ 2023ರ ಪ್ರಶ್ನೆ ಪತ್ರಿಕೆಯಾಗಿದೆ. ಶುಭವಾಗಲಿ ಎಂದು ಹಾರೈಸುತ್ತಾ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.